ಅದನ್ನು ಆಟೋಮೆಟಿಕ್ಕಾಗಿ ಪ್ರತಿ ಗಂಟೆಗೆ ಒಂದ್ಸತಿ ಅಥವಾ 2 ಗಂಟೆಗೆ ಒಂದ್ಸತಿ 500 ಮೀಟರ್ ದೂರದಿಂದನೂ ಸಹ ಸಗಣಿನ ಎಳ್ಕೊಂಬಂದು ಇಲ್ಲಿಗೆ ಹಾಕಬೇಕು. ಆ ರೀತಿ ಒಂದು ಹೊಸ ಪ್ರಯತ್ನನ ಮಾಡಿದ್ದೀವಿ ಈ ಡಂಗ್ ಸ್ಕ್ರೇಪರಲ್ಲಿ. ನೋಡಿ ಎಷ್ಟು ಗಟ್ಟಿ ಸಗಣಿನ ಅದು ತೊಗೊಂಬಂದು ನೀಟಾಗಿ ಈ ಇದ್ರೊಳಗಡೆ ಹಾಕುತ್ತೆ. ಸೊ ಇಲ್ಲಿಂದ ನಾವೇನು ಮಾಡ್ತೀವಿ ನೋಡಿ, ಸಗಣಿನ ಹಾಕ್ಬಿಟ್ಟು ಮತ್ತೆ ರಿಟರ್ನ್ ಹೋಗುತ್ತೆ ಇದು ವಾಪಸ್ಸು. ಸೊ ಪೂರ್ತಿ ಸಗಣಿನ ಪುಷ್ ಮಾಡ್ತು. ಸೊ ರಿಟರ್ನ್ ಹೋಯ್ತು. ಸೊ ರಿಟರ್ನ್ ಹೋಗಿ ಮತ್ತೆ ಅದ್ರ ಪ್ಲೇಸಲ್ಲಿ ಅದು ನಿಂತ್ಕೊಳ್ಳುತ್ತೆ. ಆಮೇಲೆ ಹಸುಗಳು ಮೇವು ತಿನ್ಬೋದು. ಇದು ಸ್ಕ್ರೇಪರ್ ವರ್ಕ್ ಆಗಬೇಕಾದ್ರೂ ಹಸುಗಳು ಮುಂದೆ ನಿಂತ್ಕೊಂಡು ಅದನ್ನು ಮೇವು ತಿನ್ಬೋದು. ಆ್ಯಂಡ್ ಇದು ಯಾವುದೇ ಹಸುಗೆ ಹಾರ್ಮ್ ಮಾಡೋದಿಲ್ಲ. ಇದು ಹಸು ಫ್ರೆಂಡ್ಲಿ. ಯಾಕಂದರೆ ಈಗ ನಾವೇ ನಿಂತ್ಕೊಂಡು ನೋಡಿದ್ವಿ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 8 ನಿಮಿಷ ಟೈಮ್ ತೊಗೊಳುತ್ತದು. ಸೊ 8 ನಿಮಿಷ ಅಂದರೆ ಅಷ್ಟು ಸ್ಲೋವಾಗಿ ಮೂಮೆಂಟ್ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಇದನ್ನು ಮತ್ತೆ ಈ ಸ್ಲರಿ ಏನಿದೆ ಇದನ್ನು ಹಿಂದ್ಗಡೆ ನೀವು ನೋಡ್ಬೋದು, ಅಲ್ಲೊಂದು ಸ್ಲರಿ ಟ್ಯಾಂಕರ್ ಇದೆ. ಸೊ ಆ ಟ್ಯಾಂಕರಲ್ಲಿ ಲೋಡ್ ಮಾಡಿಕೊಂಡು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ತೊಗೊಂಡೋಗಿ ಪಂಪ್ ಮಾಡ್ತೀವಿ. ನಮ್ಮ ಏರಿಯಾದ ನಮ್ಗೆ ಯಾವುದು ಪ್ಲಾಂಟೇಷನಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ತಗೊಂಡೋಗಿ ಇದನ್ನು ಪಂಪ್ ಮಾಡ್ತೀವಿ. ಸೊ ಇದರಿಂದ ಏನಪ್ಪ ಅಂತಂದರೆ, ಒಂದು ನೀರನ್ನ ಕಡಿಮೆ ಯುಟಿಲೈಸ್ ಮಾಡ್ಬೋದು. ಶೆಡ್ ತೊಳೆಯೋದಕ್ಕೆ ಇವತ್ತು ರೈತರು ಸುಮಾರಷ್ಟು ನೀರನ್ನ ಬಳಸ್ತಾರೆ. ಆ ನೀರನ್ನ ಅವಾಯ್ಡ್ ಮಾಡ್ಬೋದು. ಆಮೇಲೆ ಯಾವತ್ತು ಒಂದು ರೈತರಿಗೆ ಒಂದು ಸೂತ್ರ ಗೊತ್ತಿರಬೇಕು, ಈ ನಿಲ್ಲೋ ಜಾಗ ಏನಿದೆಯಲ್ಲ ಎಷ್ಟು ಡ್ರೈ ಇರುತ್ತೋ ಅಷ್ಟು ಹಸು ಆರೋಗ್ಯವಾಗಿರುತ್ತೆ. ಇದೇನಾದರೂ ವೆಟ್ಟಿತ್ತಂತಂದರೆ ಅದು ಕಾಯಿಲೆಗಳ ಆಗರ. ಅಲ್ಲೇನಾಗುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗ್ತಾ ಇರುತ್ತೆ, ಅದು ಒಂದರದೆರಡೆ ಕಾಯಿಲೆ ಆಗುತ್ತೆ. ಸೊ ಹಂಗಾಗಿ ಈ ಮೆಥಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೊಂದು ಇನೋವೇಟಿವ್. ಸೊ ನೀವು ಖರ್ಚು ಕೇಳೋದಾದರೆ ನಾವು 500 ಅಡಿ ಉದ್ದದ ಶೆಡ್ಡಿಗೆ ನಾವು ಸ್ಕ್ರೇಪರ್ನ ಮಾಡೋದಕ್ಕೆ ಸುಮಾರು ಒಂದು 3 ರಿಂದ 3.5 ಲಕ್ಷ ಖರ್ಚು ಮಾಡಿದ್ದೀವಿ. ಓಕೆ. ಸೊ ನಾವು ಇದನ್ನು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ. ನಮ್ಮ ರೈತರು ಯಾರಾದರೂ ಮಾಡ್ತಾರೆ ಅಂತಂದರೆ ಅಂಥವ್ರಿಗೂ ಸಹ ನಮಗೆ ಮಿಲ್ಕ್ ರಶ್ ಅಂತ ಒಂದು ಏನು ಸಂಸ್ಥೆ ಇದೆ, ಆ ರೈತರಿಗೂ ಸಹ ನಾವು ಮಾಡ್ಕೊಳ್ಳಿಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಶೆಡ್ಡು ಇದೆಲ್ಲ ಏನಿದೆಯಲ್ಲ ಇದು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಲಿಲ್ಲ. ಇದೊಂದು ನೀವು ಸಿಂಪಲ್ ಆಗಿ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಸೊ ಈ ಶೆಡ್ ಇದೆಯಲ್ಲ, ಸೊ ಇದು ಸಣ್ಣ ರೈತನೂ ಸಹ ಮಾಡ್ಕೋಬೋದು. ಅಂದರೆ ಸಣ್ಣ ರೈತನಿಗೆ ಏನೊಂದು ವಿಷನ್ ಇರಬೇಕಪ್ಪ ಅಂತಂದರೆ, ಸೊ ನೋಡಿ ಈ ರೀತಿ ಒಂದು ಹಸು ನಿಲ್ಲೋದಕ್ಕೆ ಒಂದು ಸ್ಟ್ಯಾಂಡಿಂಗ್ ಏರಿಯಾ ಇರಬೇಕು, ಮುಂದೆ ಮೇವು ತಿನ್ನೋದಕ್ಕೆ ಒಂದು ಗೊಂತಿರಬೇಕು, ಹಿಂದುಗಡೆ ನೀವು ನೋಡೋದಾದರೆ ಒಂದು ಪೆಡಾಕ್ ಏರಿಯಾ ಇರಬೇಕು. ಸೊ ಯಾವುದೇ ಗೋಡೆಗಳಿಗೆ ಕಟ್ತಂಗೆ ಗಾಳಿ ಚೆನ್ನಾಗಿ ಸರ್ಕ್ಯುಲೇಟ್ ಆಗೋ ರೀತಿ ಒಂದು ಪೆಡಾಕ್ ಏರಿಯಾ ಇರಬೇಕು. ಸೊ ಈ ರೀತಿ ಮಾಡಿಕೊಂಡ್ರೆ ಅವನು 20 ಅಡಿ ಶೆಡ್ ಮಾಡಿಕೊಂಡ್ರು ಬೇಸಿಕ್ ಪ್ರಿನ್ಸಿಪಲ್ ಇಷ್ಟೇ. ತಿನ್ನೋದಕ್ಕೊಂದು ಮೇಂಜರ್ ಬೇಕು, ನಿಲ್ಲೋದಕ್ಕೊಂದು ಜಾಗ ಬೇಕು, ಮಲಗೋದಕ್ಕೊಂದು ಪೆಡಾಕ್ ಬೇಕು ರೆಸ್ಟ್ ಮಾಡೋದಕ್ಕೆ. ಈ ಸಿಸ್ಟಮಲ್ಲಿ ಮಾಡಿ 20 ಅಡಿ ಶೆಡ್ ಮಾಡಿ 50 ಅಡಿ ಶೆಡ್ ಮಾಡಿ ಅವ್ನ ಕೆಪಾಸಿಟಿ